ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ನೆಚ್ಚಿನ ಮಿತ್ರ ಮತ್ತು ಈ ಮೋರ್ಚಾನ ಡೇ 1 ಹಿಡ್ಕೊಂಡು ನಿಂತಿರುವ ಮತ್ತೊಬ್ಬ ಮಿತ್ರ ವಸಂತ್ ಗಿಳಿಯಾರ್ಗೆ ನಾನು ಪ್ರೀತಿಪೂರ್ವಕವಾಗಿ ನಮಸ್ಕರಿಸಿ, ಆದರಣೀಯ ದೋ ಕೇಶವ ಮೂರ್ತಿಗಳಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಅನೇಕ ಗಣ್ಯರಿಗೆ, ಹಿಂದೂ ವಿಚಾರಕ್ಕಾಗಿ ಸದಾ ಹೋರಾಟದ ತುದಿಗಾಲಲ್ಲಿ ನಿಂತಿರುವಂಥ ಎಲ್ಲ ಧರ್ಮವೀರರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರ ಸಮರ್ಪಿಸ್ತೇನೆ. ಇವತ್ತೇನಾದರೂ ನೀವೇನಾದರೂ ಒಂದು ಚಾಲೆಂಜ್ ಮಾಡಿ ಇನ್ನು ಅರ್ಧ ಗಂಟೆಗಳ ಕಾಲ ಘೋಷಣೆ ಮಾಡ್ತೀರಾ ಅಂತ ಆಗಿದ್ದಿದ್ರೆ ನಾನು ಭಾಷಣನೇ ಮಾಡ್ತಿರ್ಲಿಲ್ಲ. ಘೋಷಣೆ ಕೇಳಿಕೊಂಡೇ ಭಾಷಣ ಮುಗಿಸಿರ್ತೀನಿ. ಯಾಕೆ ಗೊತ್ತೇ, ಭಾಳ ಜನ ಇಲ್ಲಿದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಅಫ್ಕೋರ್ಸ್ ವಸಂತು, ನಮ್ಮ ಕೀರ್ತಿ, ಪುನೀತ, ಒಂದು 3 ತಿಂಗಳ ಹಿಂದೆ ನಾವೆಲ್ಲರೂ ಹೀಗೆ ಕೂತಾಗ ಮುಖಗಳು ಹೇಗಿದ್ವು ಗೊತ್ತಾ? ಅರಳಿರಲಿಲ್ಲ. ಎಲ್ಲರ ಮುಖದಲ್ಲೂ ಸೂತಕದ ಕಳೆ ಇತ್ತು. ನಮ್ಮ ಮನೆಯಲ್ಲೇ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಥರ. ಇವತ್ತು ಕೀರ್ತಿ ಒಳಗೆ ಬಂದಾಗ ನನ್ಗೆ ತಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ತಪ್ಪಿಕೊಂಡೆ. ಯಾಕೆಂದ್ರೆ ಕೀರ್ತಿ ಕುಣಿತಾ ಬರ್ತಿದ್ದ. ಕುಣಿತ ಒಳಗೆ ಬರ್ತಿರುವಾಗ ಅಥವಾ ಇಲ್ಲಿದ್ದಾಗ ಅವನು ಓಡ್ ಬಂದ, ನಾನು ಬರ್ತಿರ್ಬೇಕಾದಾಗ ನಂಗೆ ಭಾಳ ಖುಷಿ ಅನ್ನಿಸ್ತಿತ್ತು. ಮಹೇಶ್ ಬಂದಾಗ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂತಂದ್ರೆ 3 ತಿಂಗಳ ಹಿಂದೆ ನಮ್ಮ ಮುಖಗಳು ಹೆಂಗಿದ್ವು, ಒಬ್ಬ ಅಜ್ಜಿ ನಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ತಂದು. ಹಿಂಗಾಗಿ ಇವತ್ತಿನ ಪ್ರತಿ ಘೋಷಣೆಯು ನನ್ನ ಹೃದಯದಲ್ಲಿ ಉಕ್ಕಿಸ್ತಾ ಇರುವ ಆನಂದವನ್ನ ನಾನು ಪದಗಳಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಒಳ್ಳೆಯ ಭಾಷಣಕಾರನಾಗಬೇಕು ಅಂತ ಇಷ್ಟಪಡಲ್ಲ. ಅಕಸ್ಮಾತ್ ನೀವೇನಾದರೂ ಚಕ್ರವರ್ತಿ ಮಾತಾಡಲಿಲ್ಲ ಚೆನ್ನಾಗಿದ್ರೆ ಐ ಡೋಂಟ್ ಮೈಂಡ್. ನನ್ನ ಒಳಗಾಗ್ತಿರುವ ಆನಂದವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನ್ನ ಭಾಷೆಯ ಪದಗಳು ಸೋತಿವೆ. ನನ್ನ ಒಳಗಾಗ್ತಿರುವ ಆನಂದವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಇದುವರೆಗೂ ಮಾಡಿದ ಎಲ್ಲ ಕೆಲಸಗಳು ಸೋತಿವೆ. ಯಾಕೆಂದ್ರೆ ಆನಂದ ಹಂಗಿದೆ ಅಂತ ನಾನು ಈ ಕೆಲಸದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಸೇರಿರುವ ಕೆಲವರಿಗಾದರೂ ಕೆಲವು ತಿಂಗಳುಗಳ ಕಾಲ, ಕೆಲವು ವರ್ಷಗಳ ಕಾಲ ಅನುಮಾನವಿದ್ದಿರಬಹುದು. ವಸಂತ್ ಗಿಳಿಯಾರ್ ಆದಿಯಾಗಿ ನನ್ನನ್ನೂ ಸೇರಿದಂತೆ ಡೇ 1 ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆದರಣೀಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಒಂದು ದಿನವೂ ಅನುಮಾನ ಇಲ್ಲದಂತೆ ಇದ್ದೀವಿ ನಾವು. ಹೀಗಾಗಿ ಆನಂದ ಬಹಳ ಇದೆ ಅಂತ ನಾನು ಹೆಂಗೆ ಹೇಳ್ತೇನೆ. ಸ್ವಾಮೀಜಿ ಹೇಳಿದ್ರು, ಒಂದು ಗಿಳಿ ತನ್ನ ಕೊಕ್ಕಿನಲ್ಲಿ ನೀರು ತೆಗೆದುಕೊಂಡು ಹೋಗಿ ಬೆಂಕಿ ಆರಿಸ್ತಾ ಇತ್ತು. ಕೋತಿಗಳು ಬೆಂಕಿ ಹಚ್ತಾ ಇದ್ವು. ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಪಟ್ಟವ್ರ ಪುಸ್ತಕ ಬೇರೆ ಮತ್ತು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟವ್ರ ಪುಸ್ತಕ ಬೇರೆ ಅಂತ 3ನೇದೊಂದು ಪುಸ್ತಕ ಇದೆ ಸ್ವಾಮೀಜಿ. ಬೆಂಕಿ ಹಚ್ಚಿದವ್ರನ್ನ ಯಾರು ಬಡದು ಹೋಗ್ತಾರಲ್ಲ, ಯಮ ಅವರಿಗೋಸ್ಕರ ಒಂದು ಪ್ರತ್ಯೇಕ ಪುಸ್ತಕ ಇಟ್ಟಿರ್ತಾನೆ. ಆ 3ನೇ ಪುಸ್ತಕ ಇಂಪಾರ್ಟೆಂಟ್. ನಾವು ಬರೀ ಬೆಂಕಿ ಆರಿಸ್ತಾ ಇದ್ದೀವೋ, ಬೆಂಕಿ ಹಚ್ಚಿದವ್ರನ್ನ ಬಡಿದು ಇನ್ನು ಮುಂದೆ ಅವ್ರು ಬೇರೆ ಕಾಡು ಸುಡದಂತೆ ನೋಡ್ತೀವೋ ಅನ್ನೋದಕ್ಕೆ ಆ 3ನೇ ಪುಸ್ತಕದಲ್ಲಿ ಬರಬೇಕಾಗಿದೆ ಅಂತ. ಇಲ್ಲದೆ ಹೋಗಿದ್ರೆ ಆರಿದೆ ಬೆಂಕಿ. ನಾವು ಗುಡ್ ಬುಕ್ಸ್ ಅಲ್ಲಿ ಬಂದಾಯ್ತು, ನಮ್ಮನ್ನು ಭಗವಂತ ತನ್ನ ಗುಡ್ ಬುಕ್ ಅಲ್ಲಿ ಬರೆದಾಯ್ತು. ಆದರೆ ಇನ್ನೊಂದು ಅಪರೂಪದ ಪುಸ್ತಕ ಅವನ ಹತ್ರ ಇದೆ. ಇವರು ಧರ್ಮವೀರರು, ಇವರು ನನ್ನ ಧರ್ಮವನ್ನ ಕಾಪಾಡಲಿಕ್ಕೋಸ್ಕರ ತಮ್ಮನ್ನ ತಾವು ಪಣಕ್ಕಿಟ್ಟವರು ಎನ್ನುವ 3ನೇ ಪುಸ್ತಕದಲ್ಲಿ ಬರಬೇಕು ಎನ್ನುವ ಕಾರಣಕ್ಕೇನೆ ನಾನು ನೀವು ಇಲ್ಲಿ ಸೇರಿರೋದು. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಇನ್ನು ಕೆಲವು ತಿಂಗಳುಗಳಷ್ಟೇ ನಾವೆಲ್ಲರೂ ಯಾವ ತರದ ಇತಿಹಾಸವನ್ನ ಬರೀಲಿಕ್ಕಿದ್ದೀವಿ ಅಂತಂದ್ರೆ ಆ 3ನೇ ಪುಸ್ತಕ ಫುಲ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಅಂತ. ಆ ಕಾರಣಕ್ಕೆ ನನಗೆ ಅನೇಕ ಬಾರಿ ವಿರೋಧಿಗಳನ್ನ ಬೈಲಿಕ್ಕೆ ಮನಸ್ಸಾಗೋದಿಲ್ಲ. ನಿನ್ನೆ ಇಡೀ ದಿನ ನಾನು ಬೆಳಿಗ್ಗೆ ಒಂದು ಕಾರ್ಯಕ್ರಮ, ಸಂಜೆ ಒಂದು ಕಾರ್ಯಕ್ರಮ, ಅದರ ಮಧ್ಯೆ ಒಂದಷ್ಟು ಆಲೋಚನೆಗಳು, ಚರ್ಚೆಗಳು ನನ್ನ ಕಾರ್ಯಕರ್ತ ಮಿತ್ರರೊಂದಿಗೆ. ರಾತ್ರಿ 10ವರೆಗೆ ಒಂದು ಟಿವಿಯಲ್ಲಿ ಒಂದು ಚರ್ಚೆಯ ಕಾರ್ಯಕ್ರಮ ಮುಗಿದಾಗ ರಾತ್ರಿ 12:30 ಮನೆಗೆ ಬಂದು ಮಲ್ಕೊಂಡಾಗ 2 ಗಂಟೆ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ 5:30 ಹಿಡಿದು ರಾತ್ರಿ 2 ಗಂಟೆಯವರೆಗೆ ಧರ್ಮಸ್ಥಳ, ಮಂಜುನಾಥ, ಅಣ್ಣಪ್ಪ ಬಿಟ್ರೆ ಬೇರೆ ಜಪವೇ ಬರದಂತೆ ಮಾಡಿದ ಅವರುಗಳನ್ನ ನಾನು ಯಾಕೆ ಬೈಲಿ? ನನ್ನಲ್ಲೇನು,
ನನಗೆ ಗೊತ್ತಿದೆ, ಇಲ್ಲಿರೋ ಬಹುತೇಕರು ಧರ್ಮಸ್ಥಳಕ್ಕೆ ವರ್ಷಕ್ಕೊಂದ್ಸಲ ಹೋಗಿ ಬಂದು ಹುಂಡಿಯಲ್ಲಿ ಕಾಣಿಕೆ ಹಾಕಿದ್ರೆ ಮುಗಿದಿತ್ತು ಅಂತಿತ್ತು. ಆದ್ರೆ ಟಿವಿ ಚಾನೆಲ್ಗಳು ದಿನ ಬೆಳಗಾದ್ರೆ ಧರ್ಮಸ್ಥಳ 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 ಅಂದು 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 ಕಳೆದ ಕೆಲವಾರು ದಿನಗಳಿಂದ ನಿರಂತರವಾಗಿ ಮಂಜುನಾಥನ ದರ್ಶನ ಆಗ್ತಿದೆಯಲ್ಲ, ಕಾರಣ ಆದವ್ರಿಗೆ ಹೆಂಗ್ ಬೈಲಿ? ಹಿಂಗಾಗಿ ಬೈಲಿಕ್ಕೆ ಹೋಗೋದಿಲ್ಲ, ಏನು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ಇಷ್ಟಂತೂ ಸತ್ಯ ಮಿತ್ರರೇ, ಸೂತಕದ ಛಾಯೆ ಇವತ್ತು ಪೂರ್ತಿ ಕಳೆದಿದೆ. ಈ ಸೂತಕದ ಛಾಯೆ ಕಳೆದಿರುವಾಗ ಸಂಬಂಧವೇ ಇಲ್ಲದ ನನಗೆ, ನಾನು ಧರ್ಮಸ್ಥಳಕ್ಕೆ ಯಾವ ಸಂಬಂಧವೂ ಇಲ್ಲ, ನನಗೆ ವೀರೇಂದ್ರ ಹೆಗಡೆಯವರ ಕುಟುಂಬ ನನಗೆ ಯಾವುದೇ ಬಂಧುತ್ವ ಇಲ್ಲ, ನಾನು ಜೈನ ಕಮ್ಯುನಿಟಿಗೆ ಸೇರಿದವನಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ನಾನೇನು ಬಹಳ ಶ್ರದ್ಧೆಯಿಂದ ಪ್ರತಿ ಸಲ ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು ಅಂತ ಹಠ ಹಿಡ್ದೇನು ಹೋಗೋದಿಲ್ಲ. ಹತ್ರಕ್ಕೆ ಹೋದಾಗ ಅಲ್ಲಿರೋ ಯಾರಿಗಾದ್ರೂ ಮಾತನಾಡಿಸಿ ಸ್ವಲ್ಪ ಟೈಮ್ ಕಡಿಮೆ ಇದೆ, ಹೋಗೊಂದು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಓಡೋಗಿ ದರ್ಶನ ಮಾಡ್ಕೊಂಡು ಬರೋದು. ನನಗೆ ಧರ್ಮಸ್ಥಳದ ಮೇಲಿನ ಈ ಆರೋಪಗಳು ಸಹಜವಾಗಿ ಕಳೆದು ಹೋಗ್ತಾ ಇರುವಾಗ ಇಷ್ಟು ಖುಷಿಯಾಗೋದಿದ್ರೆ ವೀರೇಂದ್ರ ಹೆಗಡೆ ಅವರಿಗೆ ಎಷ್ಟು ಖುಷಿ ಆಗ್ತಿದ್ದಿರ್ಬೋದು ಇವತ್ತು ಅಂತ ನಾನು ಯೋಚನೆ ಮಾಡಿದಾಗಲೆಲ್ಲ ಭಾವುಕರಾಗ್ತೀನಿ. ನಾನೊಬ್ಬ ಟಿವಿ ಆಂಕರ್ ಜೊತೆ ಮಾತನಾಡ್ತಿದ್ದೆ. ಆ ಟಿವಿ ಆಂಕರ್ ಕೇಳಿದ್ರು ನನಗೆ, ರೀ ಚಕ್ರವರ್ತಿ, ಇವತ್ತು ನಮ್ಮನ್ನೆಲ್ಲ ಹೊಗಳ್ತೀರಾ ನೀವು, ಕಳೆದ ಕೆಲವಾರು ದಿನಗಳಲ್ಲಿ ಎಂತೆಂತ ಮಾತು ಬಯಸ್ಕೊಂಡಿದ್ದೀನಿ ಗೊತ್ತಾ? ನನ್ನ ಅಮ್ಮನ ಹೆಸರು ತಂದ್ರು, ನನ್ನ ಅಕ್ಕನ ಹೆಸರು ತಂದ್ರು, ನನ್ನ ಹೆಂಡತಿ ಹೆಸರನ್ನು ತಂದ್ರು ಅಂದ್ಬಿಟ್ಟು ಅವ್ರು ಹೇಳಿದ್ರು, ಈ ಮಂಗಳೂರಿನವ್ರಿಗೆ ಬ್ಯಾವರಿಸಿ ಬಿಟ್ರೆ ಬೇರೆ ಬೈಲಿಕ್ಕೆ ಬರೋದಿಲ್ಲ. ನಾನು ಉತ್ತರ ಕರ್ನಾಟಕದವನು, ಬಾಯಿ ಬಿಟ್ರೆ ಬೆಂಕಿ ಬಿಡ್ತೀನಿ ಅಂತವನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಧರ್ಮಸ್ಥಳ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕತೆ ಹೆಂಗಿರ್ಬೇಡಿ ಹೇಳಿ ಅಂತಂದ್ರು. ನನಗೆ ಆ ಕೂತಾಗ ಅನ್ನಿಸ್ತಿತ್ತು, 4 ದಿನಗಳ ಕಾಲ ಬೈಗುಳ ಕೇಳಿದ್ದಕ್ಕೆ ನಿಮ್ಮ ಆಕ್ರೋಶ ಹಿಂಗಾಗಿ ಬೈಬೇಕು ಅಂತ ಅನ್ನಿಸ್ತಿದೆ. 12 ವರ್ಷಗಳ ಕಾಲ ನಿರಂತರವಾಗಿ ಒಂದು ಸುಳ್ಳನ್ನ ಇಟ್ಕೊಂಡು ಒಂದು ಪರಿವಾರವನ್ನ, ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ ಬೈದರಲ್ಲ, ಆ ಮನುಷ್ಯನ ಮುಖ ಹೆಂಗಾಗಿದ್ದಿರ್ಬೋದು ಅಂತ ಯೋಚನೆ ಮಾಡಿದ್ದೀರೇನು ಯಾವಾಗಲೂ? ವೀರೇಂದ್ರ ಹೆಗಡೆಯವರ ಬಗ್ಗೆ ನಾನು ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಅವ್ರ ಬಗ್ಗೆ ಆಲೋಚನೆ ಮಾಡಿದಾಗಲೆಲ್ಲ ಭಾವುಕನಾಗ್ತೀನಿ. ಯಾಕೆ ನಾನು ಅಂತಂದ್ರೆ, ಪ್ರತಿ ವೇದಿಕೆಯ ಮೇಲೂ ಇದನ್ನು ಹೇಳ್ತಿದ್ದೀನಿ, ನಿಮಗೂ ಹೇಳ್ತೀನಿ. ನಾನು 55 ವರ್ಷಗಳ ಕಾಲ ಸಮಾಜಕ್ಕೋಸ್ಕರ ದುಡಿದಂತ ಒಬ್ಬ ವ್ಯಕ್ತಿ, 55 ವರ್ಷಗಳ ಕಾಲ ನೀವು ಯಾವ ಸಮಸ್ಯೆ, ನಂಗೆ ಗೊತ್ತಿದೆ ಇಲ್ಲಿರೋ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಲ ವೀರೇಂದ್ರ ಹೆಗಡೆಯವರ ಕಾಲಿಗೆ ಬಿದ್ದಿದ್ದೀವಿ. ಕೊನೆಗೆ ನಮ್ದೇನಾದ್ರೂ ಸಮಸ್ಯೆ ಇದ್ದಾಗ ಕೇಳ್ಕೊಂಡಿದ್ದೀವಿ, ಈ ಸಮಸ್ಯೆಗೆ ಪರಿಹಾರ ಕೊಡಬಹುದಾ ಅಂತ. ಅನೇಕ ಬಾರಿ ಪರಿಹಾರ ಹಣದ ರೂಪದಲ್ಲಿ ಆಗಬೇಕಾಗಿರುತ್ತೆ, ಇನ್ನೂ ಕೆಲವು ಬಾರಿ ಶಕ್ತಿ ತುಂಬಬೇಕಾಗಿರುತ್ತೆ. ಸಾಂತ್ವನ ಹೇಳಿ ಕಳಿಸಿದ್ದಾರೆ ಅವರು ನಮಗವ್ರ ಹತ್ತಿರದಿಂದ ಗೊತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ, ನಮ್ಮ ಊರಿಗೆ ಬಂದಿರುವ, ನಮ್ಮ ದೇವಸ್ಥಾನಕ್ಕೆ ಬಂದಿರುವ, ನಮ್ಮ ದೇವಸ್ಥಾನಕ್ಕೆ ಹಣ ಕೊಟ್ಟಿರುವಂತ, ನಮ್ಮ ದೇವಸ್ಥಾನಕ್ಕೆ ಉದ್ಧಾರಕ್ಕೋಸ್ಕರ ಪ್ರಯತ್ನ ಪಟ್ಟಿರುವ, ನನ್ನ ಮಗುವಿನ ಅಧ್ಯಯನಕ್ಕೋಸ್ಕರ ಸ್ಕಾಲರ್ಶಿಪ್ ಕೊಟ್ಟಿರುವ, ನಮ್ಮ ಊರಿನ ಕೆರೆಯನ್ನು ಸ್ವಚ್ಛಗೊಳಿಸಿರುವ, ನನ್ನ ಹಳೆಯ ಮಂದಿರವೊಂದನ್ನು ಪುನರುಜ್ಜೀವನಗೊಳಿಸಿಕೊಟ್ಟಿರುವ, ಸದಾ ಕಾಲ ನನ್ನ ಔನ್ನತ್ಯಕ್ಕೋಸ್ಕರ ನಿರಂತರ ಪ್ರಯತ್ನ ಪಡ್ತಿರುವಂತ ಒಬ್ಬ ವ್ಯಕ್ತಿಯನ್ನ ಅವರ ಕಾಲಿನ ಧೂಳಿಗೂ ಸಮನಿಲ್ಲದ ಮತ್ತೊಬ್ಬ ವ್ಯಕ್ತಿ ಬಾಯಿಗೆ ಬಂದಂತೆ ನಿಂದಿಸಿದಾಗ ವಿಡಿಯೋ ನೋಡಿ ಲೈಕ್ ಕೊಟ್ರಲ್ಲ, ಮಿತ್ರ ಬಹಳ ಬೇಜಾರಾಗೋದಿಲ್ವಾ? ಕಾವಂದರನ್ನ ಅವರು ನನಗೆ ಈ ಪದಗಳನ್ನು ಬಳಸೋದು ಇಷ್ಟ ಆಗೋದಿಲ್ಲ ವಸಂತ್, ಬಹಳ ನೋವಾಗುತ್ತೆ. ಆದ್ರೆ ನಾವು ಪ್ರತ್ಯಕ್ಷ ದರ್ಶನ ಮಾಡಿದ್ದೀವಿ ಇದನ್ನಲ್ಲ. ಅವರನ್ನು ಕಾಮಾಂಧರು ಅಂತ ನಿರ್ಲಜ್ಜತೆಯಿಂದ ಕರೆಯಬೇಕಾದಾಗ ಒಬ್ಬ ವ್ಯಕ್ತಿಯ ಕುರಿತಂತೆ ಅವರಿಗಂತೂ ನಿರ್ಲಜ್ಜತೆ ಇತ್ತು ಬಿಡಿ. ಆದ್ರೆ ಈ ವಿಡಿಯೋಗಳನ್ನ ಪಾಸ್ ಮಾಡಿದವರನ್ನ ಇದ್ರೂ ಇರಬಹುದೇನೋ, ದೊಡ್ಡವರು ಏನ್ ಬೇಕಿದ್ರು ಮಾಡಬಹುದು ಅನ್ಕೊಂಡ ನಮಗೆ ಒಂದು ಕ್ಷಣವೂ ನಾಚಿಕೆ ಆಗಲಿಲ್ವಾ? ನಾವೇನು ಕಡಿಮೆ ಇಲ್ಲ. ಮೊದಲನೇ ಹೊಂಡ ನೋಡಿದ್ವಿ, ಸಿಗಬಹುದೇನೋ, ಸಿಗಲಿಲ್ಲ. 2ನೇ ಹೊಂಡದಲ್ಲಿ ಸಿಗಲಿಲ್ಲ. 3ನೇ ಹೊಂಡದಲ್ಲಿ ಮೂಳೆ ಸಿಕ್ತು, ನೋಡ್ಲಿಲ್ವಾ? ಅವ್ರು ಹೇಳಿದ್ ನಿಜ ಅಂದ್ವಿ ನಾವು. ಆದ್ರೆ ಆ ಮೂಳೆ ಗಂಡಸರದು ಅಂತ ಇತ್ತು. 4ನೇ ಹೊಂಡಕ್ಕೆ ಏನು ಸಿಗಲಿಲ್ಲ. 5ನೇ ಹೊಂಡದಲ್ಲಿ ಒಂದೇನೋ ಸಿಕ್ತು, ಸ್ಕೆಲಿಟನ್. ನೋಡಿದ್ಯಾ, ಸಿಕ್ತು ಅಂತ ಅವ್ರು ವಿಜಯೋತ್ಸವ ಆಚರಣೆ ಮಾಡಿಯೇ ಬಿಟ್ರು. ಸಿಕ್ಬಿಡ್ತು ನೋಡಿ, ನಾವ್ ಹೇಳಿರ್ಲಿಲ್ವಾ ಅಂತ. ಆಮೇಲೆ ಅಂದ್ರು ಗಂಡಸರದಪ್ಪ ಇದು, ಇಲ್ಲಿ ರೇಪ್ ಆಗಿದ್ದ ಹೆಣ್ಮಕ್ಳಿಗೋ ಗಂಡಸರಿಗೋ ಮೊದಲು ಹೇಳಿ ಅಂತ ಸ್ವಲ್ಪ ಸೈಲೆಂಟ್ ಆದ್ರು. 6ನೇ ಹೊಂಡದಲ್ಲಿ ಏನಿಲ್ಲ, 7ರಲ್ಲಿ ಏನಿಲ್ಲ, 8ರಲ್ಲಿ ಏನಿಲ್ಲ. ಸ್ವಲ್ಪ ಚಿಗಿತ್ಕೊಳ್ಳಿಕ್ಕೆ ಶುರು ಮಾಡಿದ್ರು ನಮ್ಮ ಜನ, ನಾವು ಧರ್ಮಸ್ಥಳದ ಪರ. ಈಗ 8 ಹೊಂಡದಲ್ಲಿ ಸಿಗದವರೆಗೂ ಸ್ವಲ್ಪ ಡೌಟ್ ಇತ್ತು.
ಆಮೇಲೆ ಸ್ವಲ್ಪ ವಿಶ್ವಾಸ ಬಂತು, ಆದ್ರೂ ಒಳಗೊಂದು ಅನುಮಾನ, 13ರಲ್ಲಿ ಸಿಕ್ಕಿದ್ರೆ ಏನ್ ಮಾಡಿ ಸಾಯದಪ್ಪ. ಇವರು ಏನು ಕಡಿಮೆ ಇಲ್ಲ, SIT ನವರು 12ರವರೆಗೂ ತೆಗೆದ್ರು, ಏನೂ ಇಲ್ಲ ಅಂದ್ರು, 13 ಸ್ಟಾಪ್ ಮಾಡಿದ್ರು, 14ಕ್ಕೆ ಹೋದ್ರು. ಯಾರು ಹೇಳಿದ್ದು 14ಕ್ಕೆ ಹೋಗಿ ಅಂತ? ಅವ್ರಿಗೆ ಹಠ ಇತ್ತು, ಒಂದಾದ್ರೂ ಹುಡುಕಿ ತೆಗೆದು ಬಿಡ್ತೀವಿ ಇಲ್ಲಿ ಅಂತ. 14 ಹೋದ್ರು, 15 ಹೋದ್ರು, 16 ಹೋದ್ರು, 17 ಹೋದ್ರು, ಏನೂ ಸಿಗಲಿಲ್ಲ ಅಂತಂದಾಗ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತೆಗೆದುಕೊಂಡು ಬಂದು 20-22 ಅಡಿ ಆಳಕ್ಕೆ ಹೋಗಿ ಇನ್ನು ನೀರೇ ಸಿಕ್ಕಿಬಿಡ್ತು ಅಂದಾಗ ನಿಲ್ಲಿಸಿದ್ರು. ಆಗ ಎದ್ರು ನೋಡಿ ನಮ್ಮ ಜನ, ಅಬ್ಬಾ ನಾನಿದ್ದೇನೆ ಧರ್ಮಸ್ಥಳದ ಪರ. ಯಾಕಪ್ಪ ಈಗ ಎಲ್ಲ ಮುಗಿದ ಮೇಲೆ? ಯಾವಾಗ ಸಂಕಟ ಇತ್ತೋ ಆಗ ನಿಂತವನು ಧರ್ಮವೀರ ಅನ್ನಿಸ್ಕೊಳ್ತಾನೆ, ಸಂಕಟ ಮುಗಿದ ಮೇಲೆ ಬಂದವನು ಅವಕಾಶವಾದಿ ಅನ್ನಿಸ್ಕೊಳ್ತಾನೆ. ನಾನು ಅವಕಾಶವಾದಿಯೋ ಸಂಕಟದ ಕಾಲದಲ್ಲಿ ನಿಂತ್ಕೊಳ್ಳೋನು ಅನ್ನೋದನ್ನ ಯೋಚನೆ ಮಾಡಿ. ಹಿಂಗಾಗಿ ಒಂದು ವಿಚಾರವನ್ನು ಇವತ್ತು ಹೇಳ್ತೀನಿ. ಇವತ್ತು ಇಡೀ ದಿನದಲ್ಲಿ ನಂಗೆ ಗೊತ್ತಿಲ್ಲ ನೀವು ಮನೆಗೆ ಏನ್ ತೆಗೆದುಕೊಂಡು ಹೋಗ್ತಿರೋ, ಏನ್ ಟೇಕ್ ಹೋಮ್ ಮೆಸೇಜ್ ತೆಗೆದುಕೊಂಡು ಹೋಗ್ತಿರೋ, ಒಂದೇ ಒಂದು ಮೆಸೇಜ್ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಕಸ್ಮಾತ್ ನೀವು ಮನಸ್ಸಿನಲ್ಲಿ ಚಕ್ರವರ್ತಿಯ ಬಗ್ಗೆ ಸ್ವಲ್ಪವಾದ್ರೂ ಗೌರವ ಇದ್ರೆ, ನಂಗೇನು ವಿಶ್ವಾಸ ಇಲ್ಲ, ವೀರೇಂದ್ರ ಹೆಗ್ಗಡೆ ಅವರನ್ನ ಬೈದಾಗ್ಲೇ ಬಾಯಿ ಮುಚ್ಕೊಂಡಿರೋ ಜನ ನಾಳೆ ಚಕ್ರವರ್ತಿಯ ಬಗ್ಗೆ ಏನಾದ್ರೂ ಕೆಟ್ಟದ್ದು ಮಾತನಾಡಿದ್ರೆ ನೀವೇನ್ ಜೊತೆಲಿ ನಿಂತ್ಕೊಳ್ತೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ದೇವರಾಣೆಗೂ ನಂಬಿಲ್ಲ. ನಾನು ನಿಮ್ಮನ್ನ ನಂಬ್ಕೊಂಡು ಹೋರಾಟ ಮಾಡಲ್ಲ. ನಾನು ಹೇಳುವಾಗ ನಿಮ್ಗೆ ಬೇಜಾರಾಗ್ತಿರ್ಬೋದು, ಇದು ನನ್ನ ಬಗ್ಗೆನೂ ನಾನು ಹೇಳ್ಕೊಳ್ತೀನಿ. ಇದನ್ನ ನಂಬ್ಕೊಂಡು ಹೋರಾಟ ಮಾಡಿದ್ರೆ ಹಿಂದುತ್ವ ಕಟ್ಲಿಕ್ಕೆ ಆಗೋದಿಲ್ಲ ಮಿತ್ರರೇ. ಹೇಗೆ ವೀರೇಂದ್ರ ಹೆಗಡೆಯವರು ಯಾರು ಇಲ್ಲದೆ ಹೋದ್ರು ನಾನೊಬ್ಬ ನನ್ನ ಪಾಟಿಗೆ ಕೆಲಸ ಮಾಡ್ತಾನೇ ಇರ್ತೀನಿ ಅಂತ ಮಾಡ್ತಾನೇ ಇದ್ರು, ಹಾಗಿದ್ದಾಗ ಮಾತ್ರ ಸಾಧ್ಯ. ಅಕಸ್ಮಾತ್ ನಿಮಗೆ ನಾವು ಈ ಪಾಳಯದಲ್ಲಿ ಇರಬಾರದು ಅನ್ನೋದು ಮನಸ್ಸಿನಲ್ಲಿದ್ರೆ ಒಂದೇ ಒಂದು ಮಂತ್ರವನ್ನ ಜಪಿಸಿ. ಏನ್ ಗೊತ್ತೇನು? ಯಾರಾದ್ರೂ ಹಿಂದೂ ಧರ್ಮವನ್ನ ಹೊಗಳಿದ್ರೆ ಕಣ್ಣು ಮುಚ್ಕೊಂಡು ಅಕ್ಸೆಪ್ಟ್ ಮಾಡಿ, ಏನೂ ಕೇಳಬೇಕು ಅಂತಿಲ್ಲ. ಹೊಗಳಿಕೆಗೆ ಯೋಗ್ಯವಾದ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವ ಧರ್ಮ ನನ್ನ ಹಿಂದೂ ಧರ್ಮ, ಅನುಮಾನವೇ ಇಲ್ಲ. ಯಾರಾದ್ರೂ ಹೊಗಳಿದ್ರೆ ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿ. ಎರಡನೇದಿದೆ, ಇಂಪಾರ್ಟೆಂಟ್. ಯಾರಾದ್ರೂ ಹಿಂದೂ ಧರ್ಮಕ್ಕಾಗಿ ದುಡಿಯೋ ವ್ಯಕ್ತಿಗಳನ್ನ ತೆಗಳಿದ್ರೆ ಮೊದಲು ತೆಗಳಿದವನು ಯಾರು ನೋಡಿ, ಅವನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ, ಅವನ ಹಿಂದೆ ಯಾರಿದ್ದಾರೆ ಅಂತ ಟೆಸ್ಟ್ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಒಪ್ಪಿದ್ರೆ ಆಗ ಬೇಕಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ ಅಂತ. ಈ ವಿಚಾರವನ್ನು ನೀವೇನಾದ್ರೂ ಅಕ್ಸೆಪ್ಟ್ ಮಾಡ್ತೀರಾ ಅಂತಾದ್ರೆ ಅರ್ಧ ಭಾಗ ಹಿಂದುತ್ವ ಗೆಲ್ಲುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಕಥೆ ಏನಿದೆ ಗೊತ್ತಾ? ಹಿಂದೂಗಳನ್ನ ಹೊಗಳಿದ್ರೆ ಪ್ರೂಫ್ ಕೇಳ್ತೀವಿ, ಹಿಂದೂಗಳನ್ನ ಬೈದ್ರೆ ಹೇಳಿದ್ದು ಒಪ್ಕೋತೀವಿ. ಅವನು ಯಾವನೋ ಮುಲ್ಲಾ ಒಬ್ಬ ವಿಡಿಯೋ ಮಾಡಿದ, ಆ ಮುಲ್ಲಾನ ವಿಡಿಯೋಕ್ಕೆ ಲೈಕ್ ಕೊಟ್ಟವ್ರು ಯಾರು? ಮುಲ್ಲಾಗಳಲ್ಲ, ನಾವುಗಳೇ ಲೈಕ್ ಕೊಟ್ಟಿದ್ದು. ಅವನು ವಿಡಿಯೋನ ಫಾರ್ವರ್ಡ್ ಮಾಡಿದ್ ನಾವೇ. ನನಗೀಗ ಬರಬೇಕಾದ್ರೆ ಒಬ್ಬ ಆಕ್ಟರ್ ಫೋನ್ ಮಾಡಿ ಹೇಳ್ತಾರೆ, ಸರ್ ಇಂಥ ಒಬ್ಬ ಆಕ್ಟ್ರೆಸ್ಸು ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ. ಯಾರಾಕೆ? ನಮ್ಮವ್ರೆ. ನಾನು ಕೇಳಿದೆ ಈಗೇನ್ ಮಾಡ್ತಿದ್ದಾರೆ? ಈಗ ಇದ್ರ ಪರವಾಗಿ ಮಾತನಾಡೋದಂತೂ ಇಲ್ಲ, ಅವನು ಪರವಾಗಿ ಇಲ್ಲ, ಅಷ್ಟೇ ನ್ಯೂಟ್ರಲ್. ಈಗ ನ್ಯೂಟ್ರಲ್. ಸತ್ಯ ಹೊರಗೆ ಬಂದಾಗ ನ್ಯೂಟ್ರಲ್, ಸುಳ್ಳಿನ ವಿಚಾರ ಇದ್ದಾಗ ಪರವಾಗಿರೋದು. ಇದು ನಮ್ಮ ಯೋಗ್ಯತೆನಾ ಮಿತ್ರ? ಇವತ್ತು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಇದೆ. ಇದು ಇವತ್ತಿನ ನೆನ್ನೆಯ ಘಟನೆ ಅಲ್ಲ. ನಾನು ಬಹಳ ಸಂಗತಿಗಳು ನಿಮ್ ಜೊತೆ ಈ ವಿಚಾರಕ್ಕೋಸ್ಕರ ಹಂಚಿಕೊಳ್ಬೇಕು. ಸದ್ಗುರುವಿನ ಮೇಲೆ ಅಟ್ಯಾಕ್ ಆಯ್ತು, ತುಂಬಾ ಜನ ಅಟ್ಯಾಕ್ ಆಯ್ತು ಅಂತ ಮಾತನಾಡಿದ್ರು. ಏನ್ ಅಟ್ಯಾಕ್ ಆಯ್ತು ಅಂತ ಯಾರು ಹೇಳ್ತಿಲ್ಲ. ಸದ್ಗುರು ಒಬ್ಬ ಯೋಗ ಗುರು ಆಗಿದ್ದಾಗ, ಸದ್ಗುರು ಸ್ವಲ್ಪ ದೊಡ್ಡ ಆಶ್ರಮವನ್ನೆಲ್ಲ ಕಟ್ಟಿದಾಗ ಒಂದು ಇಂಗ್ಲಿಷ್ ಪತ್ರಿಕೆ ಏನ್ ಬರೀತು ಗೊತ್ತಾ? ಸದ್ಗುರು ಆಶ್ರಮಕ್ಕೆ ಹೋಗಿ ಯಾರು ಯೋಗದಲ್ಲಿ ಭಾಗಿಯಾಗ್ತಾರೋ ಸದ್ಗುರು ಅವ್ರ ಕಿಡ್ನಿ ಕದೀತಾರೆ ಅಂತ. ಅವರು ಮಲ್ಕೊಂಡಿರ್ತಾರೆ, ಅವರು ನಿದ್ದೆಯಲ್ಲಿರುವಾಗ ಅರಿವಳಿಕೆ ಮದ್ದು ಕೊಟ್ಟು ಕಿಡ್ನಿ ಕದೀತಾರೆ ಅಂತ. ಆ ಪತ್ರಿಕೆಯ ಆಧಾರವಾಗಿ ಇಟ್ಕೊಂಡು ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದ್ರು, ಸದ್ಗುರುಗಳೇ ನೀವು ಕಿಡ್ನಿ ಕದೀತೀರಾ ಅಂತ ಹೇಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನ? ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ? ನಂಗೆ ಅದಕ್ಕೆ ಬಹಳ ಇಷ್ಟ ಆಗ್ತಾರೋ. ಅವ್ರು ಹೇಳಿದ್ರು, ಇಲ್ಲ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕಿಡ್ನಿಗಳು ಸಾಕಾಗೋದಿಲ್ಲ, ಇನ್ನು ಎಕ್ಸ್ಪೋರ್ಟ್ ಯಾವಾಗ ಮಾಡ್ಲಿ, ಅದಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಸದ್ಗುರು ಮಾತ್ರ ಹೇಳ್ಬೋದಾಗಿರುವಂತ ಮಾತದು. ಅದಕ್ಕೆ ಸದ್ಗುರು ಬಗ್ಗಲಿಲ್ಲ. ಜನ ಅವ್ರು ಹೇಳ್ತಾರೆ, ನನ್ನ ಆಶ್ರಮಕ್ಕೆ ಹಾಲು ಕೊಡುವವನು ಕೂಡ ಒಂದು ಕಾಲದಲ್ಲಿ ಬರ್ತಿರ್ಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಹಾಲು ಕೊಟ್ಟು ಹೋಗ್ತಿದ್ದ. ಯಾಕಪ್ಪ ಹಂಗ್ ಮಾಡ್ತೀಯ ಅಂತ ಕೇಳಿದ್ರೆ, ಒಳಗ್ ಬಂದೆ ಸದ್ಗುರುಗಳು ಕಿಡ್ನಿ ಕದೀತಾರೆ ಅಂತ ನಂಬಿಸ್ಬಿಟ್ಟಿದ್ರು.
ಯಾವಾಗ ಜನರಿಗೆ ನಿಧಾನವಾಗಿ ಅದು ದೂರ ಆಯ್ತೋ, ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರು, ಸದ್ಗುರು ಆಶ್ರಮಕ್ಕೆ ಹೋದವ್ರನ್ನ ರೇಪ್ ಮಾಡ್ತಾರೆ ಅನ್ಲಾಯ್ತು. ಯಾರ್ಯಾರು ಯೋಗ ಮುಗಿಸ್ಕೊಂಡು ಬಂದು ವಿದೇಶಗಳಿಗೆಲ್ಲ ಹೋಗ್ತಿದ್ರೋ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ರೇಪ್ ಆಯ್ತು ಅಂತ ಹೇಳ್ಬಿಡ್ರಲ್ಲ, ನೀವು ವಿದೇಶದಲ್ಲಿ ಇದ್ದೀರಾ, ನೀವೇನ್ ವಿಚಾರಣೆಗೆ ಬರಬೇಕು, ನೀವು ಒಬ್ರು ಹೇಳಿ ಸಾಕು, ಇವ್ರ ಕತೆ ಮುಗಿಸ್ತೀವಿ ನಾವು. ಏನ್ ಜನ ರೀ. ಆದ್ರೆ ಎಲ್ಲ ಆರೋಪಗಳಿಂದಲೂ ಸದ್ಗುರು ಮುಕ್ತವಾದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸದ್ಗುರು ರೈನ್ ಫಾರೆಸ್ಟ್ ಅನ್ನ ಲೂಟಿ ಮಾಡಿದ್ರು, ಸದ್ಗುರು ಅದು ಮಾಡಿದ್ರು, ಏನು ಗೊತ್ತೇ ಆಗ್ಲಿಲ್ಲ. ರವಿಶಂಕರ್ ಗುರೂಜಿ ಅವರು ಜಮೀನನ್ನ ಕಬಳಿಸೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರು. ಅವ್ರ ಜೊತೆಲಿರೋರ್ನ ನಾನು ಮಾತನಾಡಿಸಿದ್ರೆ ಹೇಳ್ತಾರೆ, ಸರ್ 1 ಇಂಚು ಜಮೀನು ಬೇರೆಯವ್ರದಿಲ್ಲ ಸರ್, ಇಲ್ಲಿ ಎಲ್ಲ ಮೋಸ, ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಮಾಡಿದ್ರು ಈ ಪ್ರಾಪಗೆಂಡಾ? ರವಿಶಂಕರ್ ಗುರೂಜಿ ಬಗ್ಗೆ ಅವ್ರ ಮೇಲಿರುವಂತ ಎಲ್ಲ ಅಪವಾದಗಳು ದೂರವಾಯ್ತು, ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ, ನಾವು ಇಷ್ಟರಲ್ಲೇ ಉಳ್ಕೊಂಡ್ವಿ. ಶಬರಿಮಲೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾಳೆ, ನಾನು ಶಬರಿಮಲೆಗೆ ಹೋಗ್ತೀನಿ, ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಶಬರಿಮಲೆ ಕುರಿತಂತೆ ಒಂದು ಚರ್ಚೆ ಶುರುವಾಗುತ್ತೆ. ಹೊಸ ಪೀಳಿಗೆಯ ತರುಣರು ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ ಅಂತ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ. ಶಬರಿಮಲೆ ಅರ್ಧ ದಕ್ಷಿಣವನ್ನ ತನ್ನ ತೆಕ್ಕೆಯಲ್ಲಿ ಹಿಡ್ಕೊಂಡಿದೆ. ಇದರ ಮೇಲಿನ ಶ್ರದ್ಧೆಯನ್ನ ತೆಗೆದು ಹಾಕ್ಲಿಲ್ಲ ಅಂತಂದ್ರೆ ದಕ್ಷಿಣ ಭಾಗವನ್ನ ಇಸ್ಲಾಮೈಸು ಕ್ರಿಶ್ಚಿಯನೈಸ್ ಮಾಡೋದು ಕಷ್ಟ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಶನಿ ಶಿಂಗಣಾಪುರ ಲಕ್ಷಾಂತರ ಜನ ಭಕ್ತರು ಹೋಗ್ತಾರೆ. ಅದಕ್ಕೆ ನಮಗೊಂದು ಶ್ರದ್ಧೆ ಇದೆ, ಭಯ ಇದೆ. ಶನಿಯನ್ನ ಕಂಡಾಗ, ಶನಿ ಮಹಾತ್ಮನನ್ನ ಕಂಡಾಗ ಅಲ್ಲಿಗೆ ಹೋಗ್ತಾರೆ. ಅದರ ಭಾವನೆಯನ್ನು ಕೆರಳಿಸಬೇಕು ಅಂತ ಭೂಮಾತಾ ಬ್ರಿಗೇಡ್ ಅಂತ ಮಾಡಿಕೊಂಡು ಒಂದು ಹೆಣ್ಣು ಮಗಳು ನಾನು ಶನಿ ಮಂದಿರಕ್ಕೆ ನುಗ್ಗುತ್ತೀನಿ ಅಂತ ತಂದೊಂದು 200-300 ಕಾರ್ಯಕರ್ತರನ್ನ ಕರ್ಕೊಂಡು ನುಗ್ತಾಳೆ. ಯಾಕೆ ಅಂತ ಕೇಳಿದ್ರೆ, ಈ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ? ಯಾವತ್ತಾದ್ರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಕೇಳಿದಾರೇನು? ಆದ್ರೆ ನಾವು ಯೋಚನೆ ಮಾಡಲಿಲ್ಲ. ನಮಗೇನು ಅನ್ನಿಸ್ತು ಅಂತಂದ್ರೆ, ಕರೆಕ್ಟ್, ಇವ್ರು ಕೇಳೋದು ನ್ಯಾಯವಾಗಿದೆ, ಯಾಕೆ ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತ. ನಾವು ಬಹಳ ಒಳ್ಳೆ ಜನ ಅಲ್ಲ ಹಿಂದೂಗಳು. ನಾವು ನಮ್ಮನ್ನು ಬೇಕಿದ್ರೆ ಕಾಲು ಮುರ್ಕೊಂಡು ಇನ್ನೊಬ್ಬರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ನಿಂತಿರೋರಲ್ಲ. ನಮ್ಮಗಳ ಮೇಲೆ ಆರೋಪ ಬಂದಾಗ ಡಿಫೆನ್ಸಿವ್ ಮೋಡಿಗೆ ಹೋಗ್ತೀವಿ, ಬೇರೆಯವ್ರ ಮೇಲೆ ಆರೋಪಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರ್ತೀವಲ್ಲ. ಇದಕ್ಕಿಂತ ಕೆಟ್ಟ ರೋಗ ಮತ್ತೊಂದಿಲ್ಲ ರೀ. ನೀವು ಎಲ್ಲ ಆಕ್ರಮಣಗಳನ್ನ ಗಮನಿಸಿದ್ರೆ ಆಕ್ರಮಣ ಹೆಂಗಿರುತ್ತೆ ಗೊತ್ತಾ? ಈ ಆಕ್ರಮಣಗಳಲ್ಲಿ 4 ಜನ ಯಾವಾಗಲೂ ಇರ್ತಾರೆ. ಮುಸ್ಲಿಮರು ಇರ್ತಾರೆ, ಜಿಹಾದಿಸ್ಟ್ಗಳು. ಎಲ್ಲ ಮುಸಲ್ಮಾನರು ಅಂತ ಹೇಳೋದಿಲ್ಲ ನಾನು. ಈಗಲೂ ಕೆಲವು ಮುಸಲ್ಮಾನರು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದವರು ಇದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಹೃದಯಾಂತರಾಳದಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. 2ನೇ ಕಡೆ ಕ್ರಿಶ್ಚಿಯನ್ರು ಇರ್ತಾರೆ, ಇವ್ಯಾಂಜಲಿಸ್ಟ್ಗಳು ಇರ್ತಾರೆ. 3ನೇದು ಲೆಫ್ಟಿಸ್ಟ್ಗಳು ಇರ್ತಾರೆ. 4ನೇದು ಅವಕಾಶ ಬಂದಾಗ ಲೆಫ್ಟಿಸ್ಟ್ಗಳಾಗುವ, ಅವಕಾಶ ಬಂದಾಗ ಇಸ್ಲಾಮಿಸ್ಟ್ಗಳಾಗುವ, ಅವಕಾಶ ಬಂದಾಗ ಕ್ರಿಶ್ಚಿಯನ್ರಾಗುವಂತ ಕಾಂಗ್ರೆಸ್ಸಿಗರು ಇರ್ತಾರೆ. ಬಹಳ ಡೇಂಜರ್. ಈ 4ನ್ನು ಬಿಟ್ರೆ 5ನೇದೊಂದು ಗ್ರೇಟ್ ಫೋರ್ಸ್ ಇದೆ. ಅದು ಯಾವುದು ಅಂತಂದ್ರೆ, ನಾನು ಮತ್ತು ನೀವೇ ನಮ್ಮ ಹೆಗಲೇ ಕೊಡೋದು. ಇವರಿಗೆ ಇಡು ಬಂದೂಕು ಚಲಾಯಿಸುವಂತ ಹಿಂದೂಗಳ ಮೇಲೆಯೇ ಆಕ್ರಮಣಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ತೀವಲ್ಲ, ದುರಂತ ಮಿತ್ರರೇ. ನಾನು ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ, ಧರ್ಮಸ್ಥಳದಲ್ಲಿ ಆಗಿದ್ದೇನು ನನಗೆ ಬಹಳ ಜನ ಹೇಳ್ತಾರೆ, ಈ ಧರ್ಮಸ್ಥಳ ಏನಾದ್ರೂ ಮೈಸೂರಿನಲ್ಲಿ ಇದ್ದಿದ್ರೆ, ಈ ಧರ್ಮಸ್ಥಳ ಏನಾದ್ರೂ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡದು ಬಿಸಾಕ್ಬಿಡ್ತಿದ್ರು ಆಕ್ರಮಣಕಾರಿಗಳನ್ನ. ಮಂಗಳೂರು ಮಾತ್ರ ಸೈಲೆಂಟ್ ಆಗಿ ಕೂತಿದೆ ಅಂತ ನನಗೆ ಹೇಳ್ತಾರೆ. ಆದ್ರೆ ಮಜಾ ಏನ್ ಗೊತ್ತಾ? ಮಂಗಳೂರು ಆಗಿದ್ದಕ್ಕೆ ಇವರಿಗೆ 12 ವರ್ಷ ಫೈಟ್ ಮಾಡ್ಬೇಕಾಗಿ ಬಂತು. ಯಾಕೆಂದ್ರೆ ಹಿಂದುತ್ವದ ಬುಡ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಹಳ ಗಟ್ಟಿಯಾಗಿ ಉಳ್ಕೊಳ್ತು. ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟಪಡ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಮಂಗಳೂರಿನಲ್ಲಿ ಅಲ್ಲಿರುವಂತ ಹಿಂದುತ್ವದ ಅಲೆಯನ್ನ, ಹಿಂದುತ್ವದ ವಿಚಾರಧಾರೆಯನ್ನ ಒಡೆದು ಹಾಕದೆ ಹೋದ್ರೆ ಎಡಪಂಥೀಯರ ಚಿಂತನೆಯನ್ನ ಬಿತ್ತೋದು ಕಷ್ಟ ಅಂತ ಎಡಪಂಥೀಯರು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಪಟ್ಟು ಸೋತೋಗಿದ್ದಾರೆ. ನಾಡಿನ ಮೂಲೆ ಮೂಲೆಗೂ ನಕ್ಸಲಿಸಂ ಅನ್ನ ಹಬ್ಬಿಸಿದ ಅವರು ಮಂಗಳೂರಿಗೂ ಹಬ್ಬಿಸಬೇಕು ಅಂತ ಪ್ರಯತ್ನ ಪಟ್ಟರು. ತರುಣರನ್ನ ಈ ಕಡೆ ಸೆಳಿಬೇಕು ಅಂತ ಪ್ರಯತ್ನ ಪಟ್ಟರು. ಏನು ಮಾಡಿದ್ರು? ಮಂಗಳೂರಿನ ಹಿಂದೂ ತರುಣ ಕೇಸರಿ ಶಾಲ್ ಬಿಟ್ಟು ಬರಲಿಲ್ಲ ಪಕ್ಕಕ್ಕೆ. ಅವರಿಗೆ ಗೊತ್ತಾಯ್ತು
ಹಿಂದೂ ಧರ್ಮ ಶ್ರದ್ಧೆಯನ್ನ ತೆಗಿಬೇಕು ಅಂತಂದ್ರೆ ಇಲ್ಲಿನ ಎಲ್ಲ ದೈವಗಳ ಮೇಲಿನ ನಂಬಿಕೆ ತೆಗಿಬೇಕು ಅಂದ್ರೆ ಈ ದೈವಗಳ ಒಡೆಯನಾಗಿರುವಂತ ಅಣ್ಣಪ್ಪನ ಮೇಲೆ ಪ್ರಹಾರ ಮಾಡಬೇಕು, ಅದರ ಮೂಲ ಮಂದಿರವಾಗಿರುವಂತ ಮಂಜುನಾಥನ ಮೇಲೆ ಪ್ರಹಾರ ಮಾಡಬೇಕು ಅಂತ ಆ ಶ್ರದ್ಧೆಗೆ ಕೈ ಹಾಕ್ಬಿಟ್ರು. ಎಲ್ಲ ಕಡೆ ಮಾಡಿದಂತೆ ಅಲ್ಲೊಬ್ಬ ಆಕ್ಟಿವಿಸ್ಟ್ ಹಿಡಿದ್ರು. ಆಕ್ಟಿವಿಸ್ಟ್ ಹೆಂಗ್ ಹಿಡಿದ್ರು ಗೊತ್ತಾ? ಹಿಂದುತ್ವದ ವಿಚಾರಧಾರೆಯಿಂದ ಇರುವಂತ ಆಕ್ಟಿವಿಸ್ಟೇ ಸಿಕ್ಕಿಬಿಟ್ರೆ ಹಿಂದೂ ತರುಣರನ್ನ ಸೆಳೆಯೋದು ಸುಲಭ ಅಂತ ಹಿಂದುತ್ವದ ವಿಚಾರಧಾರೆಯವರು. ಎಂತ ಹಿಂದುತ್ವದ ವಿಚಾರಧಾರೆ ನೀವು ನೋಡಬೇಕು ಮಿತ್ರರೆ. ನಾನು ಲೈವ್ ಮಾಡ್ತೀನಿ ಅನೇಕ ಬಾರಿ, ಅಥವಾ ಇವತ್ತು ನಾವಿಲ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ, ಎಲ್ಲೂ ಗುರೂಜಿ ಇಲ್ಲ, ಎಲ್ಲೂ ಡಾಕ್ಟರ್ ಜಿ ಇಲ್ಲ, ಎಲ್ಲೂ ಭಾರತ್ ಮಾತೆಯ ಚಿತ್ರ ಇಲ್ಲ. ನೋಡಿದ್ರೆ ಅನ್ನಿಸ್ಬೇಕು ಇವ್ರು ಯಾರು ಹಿಂದೂಗಳೇ ಅಲ್ಲ ಅಂತ. ನಾನು ಹೋದ ಕಾರ್ಯಕ್ರಮಕ್ಕೆ ಕೇಸರಿ ಹಾಕ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ಇಲ್ಲಿ ಬಂದ ತಕ್ಷಣ ಹಾಕಿದ್ರು ಹಿಂಗಾಗಿ ಇದೆ, ನಾನೇನು ಹಾಕೊಂಡು ಬಂದಿರಲಿಲ್ಲ. ಹಾಗಂತ ಹಿಂದೂ ಅಲ್ವಾ? ಇವರೆಲ್ಲರಿಗಿಂತ ಹೋರಾಟದಲ್ಲಿ ಹೆಚ್ಚು ಅಗ್ರಣಿಗಳಾಗಿ ನಾವೆಲ್ಲ ನಿಂತಿರ್ತೀವಿ. ಆದ್ರೆ ನೋಡ್ಬೇಕು ನೀವು ಇವರು ಲೈವ್ ಮಾಡುವಾಗ ಹಿಂದೆ ಪೂರ್ತಿ ಸಂಘದ ಹಿರಿಯರ ಫೋಟೋಗಳು ಕೈಗೆ ಇಷ್ಟು ಹಾಕಿ. ಯಾತಕ್ಕೆ ಅಂತಂದ್ರೆ ದಕ್ಷಿಣ ಕನ್ನಡದಲ್ಲಿರುವಂತ ಹಿಂದುತ್ವವಾದಿ ತರುಣರಿಗೆ ಇವರು ಹಿಂದುತ್ವದ ಹೋರಾಟಗಾರರು ಅಂತ ಅನ್ನಿಸಬೇಕು ಅಂತ. ಷಡ್ಯಂತ್ರ ಆರಂಭವಾಗಿರೋದೇ ಅಲ್ಲಿ ಶುರುವಾಯ್ತು. ನಿಧಾನವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು, ನಾನು ಹಿಂದೂ ಸಂಘಟನೆಗಳಿಂದ ಬಂದವನು, ಹಿಂದೂ ಸಂಘಟನೆಗಳಿಂದ ನಾನು ಬಂದವನು ಅಂತ ನಾನು ಹೇಳ್ಕೊಂಡು ತಿರುಗಾಡಬೇಕಾಗಿರ್ಲಿಲ್ಲ. ಆ ಸಂಘಟನೆ ಹೇಳಬೇಕಿತ್ತು ಇವ್ನು ನಮ್ಮ ಹುಡುಗನೇ ಕಣೋ ಅಂತ. ಯಾವ ಸಂಘಟನೆಯು ಬಂದು ಇವ್ನು ನಮ್ಮ ಹುಡುಗ ಅಂತ ಯಾವತ್ತೂ ಹೇಳಲೇ ಇಲ್ಲ. ಅವನೇ ಹೇಳ್ಕೊಂಡು ತಿರುಗಾಡಿದ್ದು ನಾನು ಹಿಂದುತ್ವದ ಸಂಘಟನೆಯವನು ಅಂತ. ಅದರ ಪರಿಣಾಮ ಏನು ಗೊತ್ತಾ? ಲೋಕಲ್ ಭಾಗದಲ್ಲಿದ್ದ ಹಿಂದುತ್ವದ ಕಾರ್ಯಕರ್ತರು ಕೂಡ ಜೋರಾಗಿ ದನಿ ಎತ್ತೋದಕ್ಕೆ ಹಿಂದೆ ಸರಿದ್ರು. ಯಾಕೆ ಅಂತಂದ್ರೆ ಹಿಂದೂಗಳಲ್ಲೇ ಯಾಕಪ್ಪ ಗಲಾಟೆ ಅಂತ ಸೈಲೆಂಟ್ ಆಗುವ ಅನಿವಾರ್ಯತೆ ಕ್ರಿಯೇಟ್ ಆಯ್ತು. ಯಾವುದನ್ನ ಎಡಪಂಥೀಯರು ನಿರಂತರವಾದ 60-70 ವರ್ಷಗಳ ಪ್ರಯತ್ನದಿಂದ ಮಾಡ್ಲಿಕ್ಕಾಗಿರ್ಲಿಲ್ವೋ, ಒಬ್ಬ ಹಿಂದೂವಾದಿ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಧರ್ಮಸ್ಥಳದ ಮೇಲೆ ಆಘಾತಕ್ಕೆ ಅಂತ ನಿಂತಾಗ ಹಿಂದೂಗಳನ್ನು ಒಡೆದು ಬಿಟ್ರು. ಒಡೆದಿದ್ದು ಎಲ್ಲಿವರೆಗೂ ಇತ್ತು ಮಿತ್ರ? ಇವತ್ತಿನವರೆಗೂ ಹಿಂದುತ್ವದ ವಿಚಾರ ಬಂದಾಗ ನಾವು ಯಾವತ್ತೂ ಜೈನರನ್ನ ಪ್ರತ್ಯೇಕ ಅಂತ ಭಾವಿಸಿಯೇ ಇರಲಿಲ್ಲ. ಧರ್ಮಸ್ಥಳದ ವಿಚಾರ ಬಂದಾಗ ಧರ್ಮಸ್ಥಳ ಜೈನರ ಕೈಯಲ್ಲಿದೆ ಅಂತ ಗೊತ್ತಾಯ್ತು. ಅಲ್ಲಿವರೆಗೂ ವೀರೇಂದ್ರ ಹೆಗಡೆ ಅವರು ಜೈನರು ಅಂತ ಗೊತ್ತೇ ಇರಲಿಲ್ಲ ರೀ ಬಹಳ ಜನರಿಗೆ. ಅವ್ರು ಯಾವತ್ತೂ ತಾನು ಜೈನರ ತರ ನಡ್ಕೊಂಡೇ ಇಲ್ಲ. ಅವರು ಸಮಸ್ತ ಸಮಾಜಕ್ಕೆ ಒಂದು ಒಳ್ಳೇದು ಮಾಡುವ ಪ್ರಯತ್ನದಂತೆ ನಡ್ಕೊಂಡವರು. ನಾವು ಜೈನರು ಅಂತ ನೋಡಿದ್ವಿ. ನಾನು ಬಹಳ ಜನರನ್ನ ಪ್ರಶ್ನೆ ಮಾಡ್ತೀನಿ, ವೀರೇಂದ್ರ ಹೆಗಡೆ ಅವರ ಮುಂದೆ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ದುಡ್ಡು ಬೇಕು ಅಂತ ಕೇಳಿದಾಗ ವೀರೇಂದ್ರ ಹೆಗಡೆ ಅವರು ಮರು ಮಾತನಾಡದೆ ನಿಮ್ಮ ದೇವಸ್ಥಾನದ ವಿವರ ಪಡ್ಕೊಂಡು ನೀವು ಮಾಡುವ ಕೆಲಸಕ್ಕೆ ತಕ್ಕಂತೆ ಅನುದಾನ ಕೊಡ್ತಿದ್ರಲ್ಲ. ನಮ್ಮ ಊರಿನ ಅತ್ಯಂತ ಪ್ರಾಚೀನ ಮಂದಿರ ಪಾಳು ಬಿದ್ದಿದೆ ಅಂತಂದಾಗ ವೀರೇಂದ್ರ ಹೆಗಡೆ ಅವರು ತಮ್ಮ ಧರ್ಮೋತ್ಥಾನ ಟ್ರಸ್ಟಿನ ಮೂಲಕ ಆ ಪಾಳು ಬಿದ್ದ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಬಂದಿದ್ರಲ್ಲ, ಆವತ್ತು ಅವರು ಜೈನರಾಗಿರ್ಲಿಲ್ಲ, ಇವತ್ತು ಜೈನರ. ವೀರೇಂದ್ರ ಹೆಗಡೆ ಅವರು ಈ ನಾಡಿನ ಮಕ್ಕಳಿಗೆ 70,000 ಮಕ್ಕಳಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಕೊಟ್ಟು ವರ್ಷಕ್ಕೆ 50 ಕೋಟಿ ರೂಪಾಯಿನ ಈ ನಾಡಿನ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರಲ್ಲ, ಜೈನರಿಗೋಸ್ಕರ ಮಾಡ್ತಾರೇನ್ರಿ? ವೀರೇಂದ್ರ ಹೆಗಡೆ ಅವರು ನಮ್ಮ ಊರಿಗೆ ಬಂದು ನಮ್ಮ ಊರಿನ ಕೆರೆಗಳನ್ನ ಕ್ಲೀನ್ ಮಾಡುವಾಗ ಇದು ಜೈನರ ಕೆರೆ ಅಂತ ಕ್ಲೀನ್ ಮಾಡಿದ್ರ ಅಥವಾ ಈ ಕೆರೆ ಊರಿಗೆ ಸೇರಿದ್ದು ಅಂತ ಕ್ಲೀನ್ ಮಾಡಿದ್ರ? ಶಬಾಷ್, ಎಷ್ಟು ಬೇಗನೆ ಅವ್ರನ್ನ ಜೈನರು ಅಂತ ಸೆಪರೇಟ್ ಮಾಡಿದ್ವಲ್ರಿ. ನಿನ್ನೆ ಯಾರೋ ಹುಡುಗ ನನಗೆ ಪ್ರಶ್ನೆ ಕೇಳ್ತಿದ್ದ, ಧರ್ಮಸ್ಥಳದಲ್ಲಿ ಬಾಹುಬಲಿ ಯಾಕೆ ಪಕ್ಕಕ್ಕಿದ್ದಾನೆ, ನಂಗೆ ಬಾಹುಬಲಿನ ಕಂಡ್ರೆ ಆಗೋದಿಲ್ಲ, ಇರಬಾರ್ದಾಗಿತ್ತಲ್ವಾ ಅಲ್ಲಿ ಅಂತ. ಎಂತ ಬೀಜ ಹುಟ್ಟಾಕ್ಬಿಟ್ರು. ನಾವು ಯಾವತ್ತೂ ಯಾರನ್ನ ಹಿಂದೂ ಬೌದ್ಧ ಸಿಖ್ ಅಂತ ನೋಡ್ಲಿಲ್ಲ. ಎಂತ ವಿಚಿತ್ರ ಅಂತಂದ್ರೆ ವೀರೇಂದ್ರ ಹೆಗಡೆ ಅವರು ಜೈನರು, ಅದಕ್ಕೆ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಮಾತನಾಡಬಹುದು. ಆದ್ರೆ ಯಾರು ವೀರೇಂದ್ರ ಹೆಗಡೆ ಅವರ ವಿರುದ್ಧ ಒಂದು ವಿಡಿಯೋ ಮಾಡಿದ್ನೋ ಅವನು ಮುಲ್ಲಾ ಅಂದ್ರೆ ಇಲ್ಲಿ ಯಾಕೆ ಜಾತಿ ತರ್ತೀರಿ? ಅಬಾಬಾಬಾಬಾಬಾ, ಏನು ವಿಶಾಲ ಹೃದಯ ನಮ್ದು. ಮುಲ್ಲಾನ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಜಾತಿ ಯಾಕೆ? ವೀರೇಂದ್ರ ಹೆಗಡೆ ಅವರು ಮಾತ್ರ ಜೈನರು. ಆಲೋಚನೆಯ ಕ್ರಮ ಸತ್ತೋಗಿದ್ಯಾ ನಮ್ದು? ಏನಾಗಿದೆ ನಮ್ಮ ತಲೆಗೆ? ಏನ್ ತುಂಬಿಕೊಂಡಿದೀವಿ ತಲೆ ಒಳಗೆ? ಆಲೋಚನೆ ಮಾಡುವಟ್ಟು ನಮ್ಗೆ ಆ ಚಿಂತನೆಯ ಪ್ರಕಾರವೂ ಗೊತ್ತಿಲ್ವಲ್ಲ ಮಿತ್ರ. ಯಾವಾಗ ಈ ವ್ಯಕ್ತಿನ ಬಳಸ್ಕೊಂಡು ಇವರು ಆಕ್ರಮಣ ಶುರು ಮಾಡಿದ್ರೋ
ಸೌಜನ್ಯನ ಹೆಸರು ತಗೊಂಡು ಬಂದ್ರು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಈ ಹೋರಾಟಗಾರರು ಏನಿದ್ದಾರಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಆಗ್ರಹ ಇಲ್ಲಿರುವ ನಮ್ದೆಲ್ಲರದು ಇದೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಯಾರು ತಪ್ಪು ಮಾಡಿದ್ದಾರೋ ಶಿಕ್ಷೆ ಆಗಬೇಕು. ಅದಕ್ಕೆ ಏನಾಗಬೇಕು? ಸೌಜನ್ಯ ಅವರ ಅಮ್ಮ ಇನ್ನೊಂದು ರಿಟ್ ಪಿಟಿಷನ್ ನ ಕೊಡಬೇಕು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಸೌಜನ್ಯ ಅವರ ಅಮ್ಮ ಬರ್ತೀರಿ ಅಂತಾದ್ರೆ ನಾನು ನಿಮ್ಮೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಡ್ತೀನಿ. ಬರ್ತೀರಿ? ಎಲ್ಲರೂ ಬರ್ತೀರಿ? ಎಸ್, ವೆರಿ ಗುಡ್. ನಾನು ಮಾಧ್ಯಮಗಳ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಓಪನ್ ಚಾಲೆಂಜ್ ಏನು, ಆ ತಾಯಿನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಮ್ಮ ಇದು ಬೀದಿಯಲ್ಲಿ ಮಾಡಬೇಕಾಗಿರೋ ಗಲಾಟೆ ಅಲ್ಲ. ಒಂದು ಹೆಣ್ಣು ಮಗಳು, ರೇಪ್ ಆದ ಹೆಣ್ಣು ಮಗಳ ಚಿತ್ರ ಕೂಡ ತೋರಿಸಬಾರದು ಅಂತ ನಮ್ಮಲ್ಲಿ ನಿಯಮ ಇದೆ. ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳ ರೇಪ್ ಆಗಿದ್ದನ್ನ ಊರು ತುಂಬ ಈ ತರ ಚರ್ಚೆ ಮಾಡ್ತಿರೋದು ಒಳ್ಳೇದಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಒಂದು ರಿಟ್ ಅರ್ಜಿ ಸಲ್ಲಿಸೋಣ. ನಮ್ಮ ಹತ್ರ ಇರೋ ಹೊಸದು ಮೊನ್ನೆ ಒಂದು ಆಡಿಯೋ ಬಂದಿದೆಯಲ್ಲ, ಆಕೆನ ಕಾರಿಗೆ ಹತ್ತಿಸ್ಕೊಂಡು ಹೋಗ್ತಿರೋದು ನಾನೇ ನೋಡಿದೆ ಅಂತ ಹೇಳಿರುವಂತ ಆಡಿಯೋ ಬಂದಿದೆಯಲ್ಲ, ಇದೇ ಆಡಿಯೋ ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು, ಅವರನ್ನು ಕರ್ಕೊಂಡು ಹೋಗೋಣ, ಸುಪ್ರೀಂ ಕೋರ್ಟಿನ ಮುಂದೆ ನಿಂತ್ಕೊಳ್ಳೋಣ. ಮಿತ್ರ, ಇವತ್ತು ನಿರ್ಣಯ ಆಗ್ಬಿಡ್ಲಿ. ನಾನು ಸಾಕ್ಷಿ ಇದೆ ಅಂತ ಜೇಬಲ್ಲಿ ಇಟ್ಕೊಂಡವ್ರು, ಮೊಬೈಲಲ್ಲಿ ಇಟ್ಕೊಂಡವ್ರು ಇದಾರಲ್ಲ. ನಾನು ಬೆಳತಂಗಡಿಯವ್ರನ್ನ, ಉಜಿರೆಯವ್ರನ್ನ ಕೇಳ್ತೀನಿ, ಒಂದ್ಸಲ ಮೊಬೈಲ್ ಕದ್ದು ಬಿಡ್ರಲ್ಲ, ಅದು ಮೊಬೈಲ್ ಕದ್ದು ಸ್ಟೇಷನ್ಗೆ ಕೊಟ್ಬಿಡಿ ಸರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ ಇದರಲ್ಲಿದೆ, ನಾವು ಗೆಲ್ತೀವಿ, ದಯವಿಟ್ಟು ಇದನ್ನ ಹುಡುಕಿ ಅಂತ ಹೇಳ್ರಲ್ಲ. ಮಿತ್ರ, ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಬಹುಶಃ ಇವತ್ತಿನ ನಿರ್ಣಯಗಳಲ್ಲಿ ಇದು ಒಂದು ಅಘೋಷಿತವಾದ ನಿರ್ಣಯ. ನಿಮ್ಮ ನಿರ್ಣಯ ಬೇರೆ, ಅವರು ಹೇಳ್ತಾರೆ. ಆದ್ರೆ ನಾವು ಒಕ್ಕೊರಳಿನ ದನಿಯಿಂದ ನಿರ್ಣಯ ಮಾಡೋಣ. ಸೌಜನ್ಯ ಅವರ ಅಮ್ಮ ನಮ್ಮ ನೇತೃತ್ವ, ಆಕೆನ ಕರ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಎಲ್ಲ ವರದಿಗಳನ್ನ ಮುಂದಿಟ್ಟು ಮತ್ತೊಮ್ಮೆ ಈ ಕೇಸ್ ಓಪನ್ ಮಾಡಿಸೋಣ. ಅದು ಯಾರು ಸೌಜನ್ಯ ಹತ್ಯೆ ಮಾಡಿದಾರೋ ನೋಡೇ ಬಿಡೋಣ. ಈಗೇನ್ ಹೇಳ್ತಾರೆ ಗೊತ್ತಾ? ನಮಗೆ ನ್ಯಾಯದ ಮೇಲೆ ನಂಬಿಕೆ ಇಲ್ಲ. ಮತ್ತೆ ನ್ಯಾಯ ಎಲ್ಲಾಗಬೇಕು? ಬೀದಿಲಾಗಬೇಕು. ಆ ಬೀದಿಯಲ್ಲಾಗೋ ನ್ಯಾಯದ ಮೇಲೆ ಇವರಿಗೆ ನಂಬಿಕೆ. ಮತ್ತು ಆ ಬೀದಿಯಲ್ಲಾಗೋ ನ್ಯಾಯ ಹೆಂಗಿರುತ್ತೆ ಗೊತ್ತಾ? ಹೊಲಸು ಪದಗಳಿಂದ ಒಬ್ಬರನ್ನ ನಿಂದಿಸಿ ನ್ಯಾಯ ತಗೊಳ್ಳೋದು ನ್ಯಾಯ ಅಂತಾರೇನ್ರಿ? ಯಾವಾಗ ಸೌಜನ್ಯ ಪ್ರಕರಣ ಈ ಹಿಂದುತ್ವವಾದಿಯ ಮೂಲಕ ತೆಗೆದುಕೊಂಡು ಹೋಗಿದ್ದು ಹಳ್ಳ ಹಿಡಿಲಿಕ್ಕೆ ಶುರುವಾಯ್ತು, ಸಾಕಾಗಲಿಲ್ಲ ಅಂತ ಗೊತ್ತಾಯ್ತು, ಇವ್ರು ಏನ್ ಮಾಡಿದ್ರು ಗೊತ್ತಾ? ನಿಧಾನವಾಗಿ ಸ್ವಲ್ಪ ಬುದ್ಧಿಮತ್ತೆ ಇವರಿಗಿಂತ ಜಾಸ್ತಿ ಇರೋ ಮತ್ತೊಬ್ಬನನ್ನು ಕರ್ಕೊಂಡು ಬಂದು ಸೇರಿಸಿ ದಿನ ಬೆಳಗಾದ್ರೆ ಮಾತನಾಡ್ಲಿಕ್ಕೆ ಹಚ್ಚಿದ್ರು. ಸೌಜನ್ಯನನ್ನ ಪಕ್ಕಕ್ಕಿಟ್ರು, ದಿನ ಬೆಳಗಾದ್ರೆ ಹೊಸದೊಂದು ಕತೆ ತಗೊಂಡ್ ಬಂದ್ರು. ನಾವು ಮೊದಲು ಸೌಜನ್ಯನಿಗಾಗಿ ಹೋರಾಟ ಅಂತ ಮಾಡ್ತಿದ್ದವರು ಆ ಹೊಸ ಕಥೆಗಳನ್ನು ನಂಬ್ತಾ ಹೋದ್ವಿ. ಧರ್ಮಸ್ಥಳದಲ್ಲಿ ಯಾರೇ ಸತ್ರು ಅದನ್ನ ಮಾಡಿಸಿದವರು ದೊಡ್ಡ ಮನೆಯವರು, ಯಾರು ಮಾಡಿಸಿದ್ರು ದೊಡ್ಡವರು. ಧರ್ಮಸ್ಥಳದಲ್ಲಿ ಯಾರೇ ತೀರಿಕೊಂಡ್ರು, ಯಾರೇ ಹೋದ್ರು, ನೆನ್ನೆ ನನ್ನ ಹತ್ರ ಬಂದು ಹೇಳಿದ್ದ ಸಾಕ್ಷಿ ಹೇಳ್ತೀನಿ ಅಂತ, ಇವತ್ತು ಸಾಯಿಸ್ಬಿಟ್ರು ನೋಡಿದ್ರಾ? ಹಿಂಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾವು ನಂಬ್ತಾ ಹೋದ್ವಿ. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ ಈ ವ್ಯಕ್ತಿಯಿಂದಲೂ ಕೂಡ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ತಾವು ಅನ್ಕೊಂಡಂತೆ ಧರ್ಮಸ್ಥಳವನ್ನ ಅಥವಾ ದಕ್ಷಿಣ ಕನ್ನಡವನ್ನ ಲೆಫ್ಟಿಸ್ಟ್ ಲಿಬರಲ್ಗಳ ಅಡ್ಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಇವ್ರು ಕೊನೆಗೆ ಮೊರೆಗೆ ಹೋಗಿದ್ದು ಯಾರಿಗೆ ಗೊತ್ತಾ? ಸ್ವತಃ ಇವರುಗಳೇ ಬೀದಿಗೆ ಬಂದಿಲ್ಲ. ಇವ್ರು ನಂಬಲಿಕ್ಕೆ ಆಗೋದಿಲ್ಲ ಅಂತ ಬೀದಿಗೆ ಬಂದು ಹೇಳಿದ್ರು. ಒಬ್ಬರಾದ್ಮೇಲೆ ಒಬ್ರು ಬಂದ್ರು. ಸ್ಟ್ಯಾನ್ಲಿ ಬಂದ ನಂತರ ಎಲ್ಲಿವರೆಗೂ ಕೆಲವು ಪತ್ರಕರ್ತರು ಬಂದ್ರು, ಲೆಫ್ಟಿಸ್ಟ್ ಲಿಬರಲ್ಗಳ ಪ್ರಮುಖರಾಗಿರುವಂತ ಕೆಲವು ವಕೀಲರು ಬಂದ್ರು. ಎಲ್ಲರೂ ತಾವೇ ತಾವಾಗಿ ನಿಂತರು. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ,